Hello students, welcome back to my class. In today's class, we are going to continue the preparation of competitive exam, especially for NTSC and NMMS exam. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಹಾಗೂ NTSC ಮತ್ತು NMMSನ ಒಂದು ಪೂರ್ವ ಸಿದ್ಧತೆಗಾಗಿ ಇವತ್ತು ನಾನು ಆಯ್ಕೆ ಮಾಡಿಕೊಂಡಂಥ ಟಾಪಿಕ್ ಯಾವುದಂದರೆ ಇತಿಹಾಸ. ಸೊ ಇತಿಹಾಸವನ್ನು ನಾವು ಇಂಗ್ಲೀಷ್ನಲ್ಲಿ ಹಿಸ್ಟ್ರಿ ಅಂತ ಕರಿತೀವಿ. ಸೊ ಇವತ್ತು ಇತಿಹಾಸ ಅನ್ನೋದು ತುಂಬಾ ಒಂದು ದೊಡ್ಡ ಸಿಲೆಬಸ್ ಇದೆ. ಅವುಗಳನ್ನು ಎಲ್ಲವೂ ಎಟ್ ಎ ಟೈಮ್ ಮುಗಿಸ್ತಕ್ಕಂಥ ಪಾಸಿಬಿಲಿಟಿ ಇಲ್ಲ. ಸೊ ಅದಕ್ಕಾಗಿ ನಾವು ಈಗಾಗಲೇ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಬರ್ತಕ್ಕಂಥ ಜಿಯೋಗ್ರಫಿ ಆಗಿರ್ಬೋದು, ರಾಜನೀತಿ ಆಗಿರ್ಬೋದು, ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಟಾಪಿಕ್ ಆಗಿರ್ಬೋದು, ಸಾಕಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ. ಸೊ ಆ ವೀಡಿಯೋಗಳನ್ನ ನೋಡಬೇಕಂದ್ರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು. ಸೊ ಭಾರತ ಇತಿಹಾಸದ ಒಂದು ಮುಂದುವರಿದ ಭಾಗ ಇವತ್ತಿನ ಕ್ಲಾಸು. ಇವತ್ತಿನ ಕ್ಲಾಸಲ್ಲಿ ನಾವು ಇತಿಹಾಸದಲ್ಲಿ ಭಾರತದ ಮೇಲೆ ವಿದೇಶಿಗರ ದಾಳಿಗಳು ಅಂತಕ್ಕಂಥ ಒಂದು ಟಾಪಿಕ್ಕು. ಸೊ ಸೆಕೆಂಡ್ ಟಾಪಿಕ್ ಮೌರ್ಯರ ಒಂದು ಸಾಮ್ರಾಜ್ಯದ ಬಗ್ಗೆ, ಥರ್ಡ್ ಟಾಪಿಕ್ ಶುಂಗರು ಮತ್ತು ಕುಶಾನರ ಬಗ್ಗೆ. ಈ 4 ಟಾಪಿಕನ್ನು ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಕ್ವಶನ್ ಪೇಪರ್ಗಳನ್ನ ಅಬ್ಸರ್ವ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಈ ಟಾಪಿಕ್ದಿಂದ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದನ್ನು ಕಾಣ್ತೀವಿ, ಹೌದಾ? ಅದಕ್ಕಾಗಿ ಇವತ್ತು ನಾನು ಆಯ್ಕೆ ಮಾಡ್ಕೊಂಡಂಥ ಈ 4 ಟಾಪಿಕ್ಗಳ ಬಗ್ಗೆ ನಿಮಗೆ ಪ್ರಶ್ನೆ ನಾನು ಕೇಳ್ತಾ ಹೋಗ್ತೀನಿ. ಸೊ ವಿಡಿಯೋವನ್ನು ಕೊನೆವರೆಗೆ ನೋಡಿ ಹಾಗೂ ಎಲ್ಲ ಕ್ವಶನ್ ಆನ್ಸರ್ಗಳನ್ನ ನೀಟಾಗಿ ಬರ್ಕೊಳ್ಳಿ. ಸೊ ಮೊದಲು ನಾವು ಯಾವ ಟಾಪಿಕನ್ನು ಕಂಟಿನ್ಯೂ ಮಾಡೋಣ ಅಂದರೆ ಭಾರತ ಮೇಲೆ ವಿದೇಶಿಗರ ದಾಳಿಗಳು. ಸೊ ಭಾರತ ಮೇಲೆ ವಿದೇಶಿಗರು ದಾಳಿ ಮಾಡಿದಾಗ ಅದರ ಒಂದು ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತೀನಿ. ಸೊ ಮೊದಲನೇ ಪ್ರಶ್ನೆ, ಭಾರತ ಮೇಲೆ ದಾಳಿ ಇಟ್ಟ ಪ್ರಥಮ ವಿದೇಶಿಯರು ಯಾರು? ಭಾರತ ಮೇಲೆ ದಾಳಿ ಮಾಡಿದಂಥ ಪ್ರಥಮ ವಿದೇಶಿಯರು. ಸೊ ಪರ್ಷಿಯನ್ನರು ನಂತರ ಮ್ಯಾಸಿಡೋನಿಯರು. ಫಸ್ಟ್ ಪರ್ಷಿಯನ್ನರು ಬರ್ತಾರೆ, ಆನಂತರ ಮ್ಯಾಸಿಡೋನಿಯರು ಬರ್ತಾರೆ. ನೆಕ್ಸ್ಟ್ ಕ್ವಶನ್, ಕ್ಸರ್ಕ್ಸನ ಕಾಲದಲ್ಲಿ ಸೈನ್ಯದಲ್ಲಿ ಗ್ರೀಕರ ವಿರುದ್ಧ ಹೋರಾಡುತ್ತಿದ್ದ ಬಹುಸಂಖ್ಯಾತ ಭಾರತೀಯ ಸೈನಿಕರನ್ನು ಹೀಗೆ ಕರೀತಿದ್ದರು. ಅಂದರೆ ಗ್ರೀಕರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ಸೈನ್ಯದಲ್ಲಿ ಇರ್ತಕ್ಕಂಥ ಭಾರತೀಯ ಸೈನಿಕರನ್ನು ಏನಂತ ಕರಿತಾ ಇದ್ರು ಅಂದರೆ ಗಾಂಧಾರಿಯನ್ನರು ಅಂತ ಕರಿತಾ ಇದ್ರು. ಗಾಂಧಾರಿಯನ್ನರು. ಸೊ ಇವರು ಏನಂದರೆ ಇವರು ಭಾರತೀಯ ಸೈನಿಕರು, ಹೌದಾ? ಭಾರತೀಯ ಸೈನಿಕರು. ಈ ಭಾರತೀಯ ಸೈನಿಕರನ್ನೇ ಗಾಂಧಾರಿಯನ್ನರು ಅಂತ ಕರಿತಾ ಇದ್ರು. ಈ ಒಂದು ಸೈನ್ಯ ಗ್ರೀಕರ ವಿರುದ್ಧ ಹೋರಾಟ ಮಾಡ್ತಾ ಇತ್ತು. ಮುಂದಿನ ಪ್ರಶ್ನೆ, ಎರಡನೇ ಫಿಲಿಪ್ಪನ ನಂತರ ಅಧಿಕಾರಕ್ಕೆ ಬಂದವರು ಯಾರು? ಎರಡನೇ ಫಿಲಿಪ್ ಈ ಒಬ್ಬ ರಾಜನ ಅಧಿಕಾರದ ನಂತರ ಯಾರು ಒಂದು ಅಧಿಕಾರವನ್ನು ವಹಿಸಿಕೊಂಡ್ರು ಅಂತ ಅಲೆಕ್ಸಾಂಡರ್. ಸೊ ಇತಿಹಾಸವನ್ನು ನೋಡಿದಾಗ, ಭಾರತ ಇತಿಹಾಸ ನೋಡಿದಾಗ ಅಲೆಕ್ಸಾಂಡರ್ ತುಂಬಾ ಇಂಪಾರ್ಟೆಂಟ್ ಅಂತ ವ್ಯಕ್ತಿ, ಹೌದಾ? ಸೊ ಅಲೆಕ್ಸಾಂಡರ್ ಸಿಂಹಾಸನ ಏರೋಕ್ಕಿಂತ ಮುಂಚೆ ಯಾರಿದ್ದರು ರಾಜರಾಗಿ ಅಂದರೆ ಆತನ ಹೆಸರು ಎರಡನೇ ಫಿಲಿಪ್. ಬಟ್ ನಮಗೆ ಈ ಪ್ರಶ್ನೆ ಏನು ಕೊಟ್ಟಿದ್ರು, ಎರಡನೇ ಫಿಲಿಪ್ಪನ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂತ ಅಲೆಕ್ಸಾಂಡರ್. ಸೊ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಅಲೆಕ್ಸಾಂಡರ್. ಸೊ ಈತ ಏನು ಮಾಡ್ತಾನೆ ಅಂದರೆ ಸೆಕೆಂಡ್ ಫಿಲಿಪ್ಪನ ನಂತರ, ಈತನ ನಂತರ ಅಧಿಕಾರಕ್ಕೆ ಬರ್ತಾರೆ. ಫಸ್ಟು ಈತನ ನಂತರ ಅಲೆಕ್ಸಾಂಡರ್ ಅಧಿಕಾರಕ್ಕೆ ಬಂದರು ಅಂತ ನಮ್ಗೆ ಗೊತ್ತಾಗುತ್ತೆ. ಅಲೆಕ್ಸಾಂಡರ್ನ ಶಿಷ್ಯ ಯಾರಾಗಿದ್ದರು? ಹೂ ಇಸ್ ದ ಡಿಸೈಪಲ್ ಆಫ್ ಅಲೆಕ್ಸಾಂಡರ್? ಸೊ ಅಲೆಕ್ಸಾಂಡರ್ ದೊಡ್ಡ ಒಬ್ಬ ಸಾಮ್ರಾಟನಾಗಿದ್ದ. ಆತನ ಒಬ್ಬ ಶಿಷ್ಯ, ಯಾರ ಶಿಷ್ಯನಾಗಿದ್ದ ಅಂದರೆ ಅರಿಸ್ಟಾಟಲ್. ನೆನ್ಪಿಟ್ಕೊಳ್ಳಿ, ಅರಿಸ್ಟಾಟಲ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಅರಿಸ್ಟಾಟಲ್. ಸೊ ಅರಿಸ್ಟಾಟಲ್ನ ಶಿಷ್ಯ ಯಾರು? ಅಲೆಕ್ಸಾಂಡರ್, ಸರಿನಾ? ಮುಂದಿನ ಪ್ರಶ್ನೆ, ತಕ್ಷಶಿಲೆಯ ರಾಜನಾದ ಅಂಬಿಯು ಇವನನ್ನು ಸೋಲಿಸಲು ಅಲೆಕ್ಸಾಂಡರ್ನನ್ನು ಆಹ್ವಾನಿಸಿದನು. ತಕ್ಷಶಿಲೆಯ ರಾಜನಾದ ಅಂಬಿ ಏನು ಮಾಡ್ತಾನೆ ಅಂದರೆ ಈ ಅಲೆಕ್ಸಾಂಡರ್ನ ನಮ್ಮ ದೇಶಕ್ಕೆ ಕರೀತಾನೆ. ಸೊ ಯಾಕೆ ಕರೆದನು? ಯಾರ ಮೇಲೆ ಆಕ್ರಮಣ ಮಾಡೋ ಸಲುವಾಗಿ, ಯಾರನ್ನು ಸೋಲಿಸುವ ಸಲುವಾಗಿ ಅಂಬಿಯು ಅಲೆಕ್ಸಾಂಡರ್ನ ನಮ್ಮ ದೇಶಕ್ಕೆ ಕರೆದನು ಅಂತ ಪೌರವನನ್ನು ಸೋಲಿಸುವ ಸಲುವಾಗಿ, ಈ ಪೌರವನನ್ನು ಸೋಲಿಸುವ ಸಲುವಾಗಿ ಅಲೆಕ್ಸಾಂಡರ್ನನ್ನು ಯಾರು ಇನ್ವೈಟ್ ಮಾಡಿದ್ರು? ಅಂಬಿ ಅಂತಕ್ಕಂಥ ರಾಜ ಇನ್ವೈಟ್ ಮಾಡಿದನು. ಅಲೆಕ್ಸಾಂಡರ್ನು 33ನೇ ವಯಸ್ಸಿನಲ್ಲಿ ಮರಣ ಹೊಂದಿದ ಸ್ಥಳ ಯಾವುದು? ಅಲೆಕ್ಸಾಂಡರ್ ಭಾರತ ಇತಿಹಾಸದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿದರೂ ಕೂಡ, ಪ್ರಪಂಚದ ಇತಿಹಾಸದಲ್ಲಿ ಕೂಡ ಅಲೆಕ್ಸಾಂಡರ್ ಒಬ್ಬ ಒಳ್ಳೆ ಗ್ರೇಟ್ ಕಿಂಗ್ ಅಂತ ಹೇಳ್ತೀವಿ. ಬಟ್ ಅತಿ ಚಿಕ್ಕ ವಯಸ್ಸಿನಲ್ಲಿ ಅಂಥ ಒಂದು ಕೀರ್ತಿಗೆ ಅವರಿಗೆ ಪಾತ್ರರಾಗಿದ್ದರು. 33ನೇ ವಯಸ್ಸಿನಲ್ಲೇ ಅಲೆಕ್ಸಾಂಡರ್ ತೀರ್ಕೊಂಡ್ರು ಕೂಡ ಒಳ್ಳೆಯ ಸಾಧನೆಯನ್ನು ಮಾಡಿದನು.
ಸೊ ಅಲೆಕ್ಸಾಂಡರ್ ತನ್ನ 33ನೇ ವಯಸ್ಸಿನಲ್ಲಿ ಯಾವ ಸ್ಥಳದಲ್ಲಿ ನಿಧನಗೊಂಡಿದ್ದನು ಅಂತ. ಸೊ ಬ್ಯಾಬಿಲೋನ್. ಆನ್ಸರ್ ಬ್ಯಾಬಿಲೋನ್. ಬ್ಯಾಬಿಲೋನ್ ಅಂದರೆ ಇದು ಆತ ಅಲೆಕ್ಸಾಂಡರ್ ತೀರ್ಕೊಂಡಿದ್ದಂಥ ನಿಧನಗೊಂಡಂಥ ಸ್ಥಳದ ಹೆಸರು. ಮುಂದಿನ ಪ್ರಶ್ನೆ, ಭಾರತೀಯರು ತಮ್ಮ ಕಲೆಯಲ್ಲಿ ಗ್ರೀಕ್ ಮತ್ತು ಭಾರತೀಯರ ಅಂಶಗಳನ್ನೊಳಗೊಂಡ ಈ ಕಲೆಯನ್ನು ಅಳವಡಿಸಿಕೊಂಡರು. ಅಂದರೆ ಭಾರತೀಯ ಒಂದು ಶಿಲ್ಪಕಲೆ ಅಥವಾ ವಾಸ್ತುಶಿಲ್ಪ ನಾವೆಲ್ಲ ನೋಡ್ತೀವಿ. ಭಾರತದ ಯಾವುದೊಂದು ನಾವು ಇಂಡಿಯಾದ ಒಂದು ಯಾವುದೇ ಭಾಗಕ್ಕೆ ಟೂರ್ ಹೋದಾಗ ದೇವಸ್ಥಾನಗಳಲ್ಲಿ ಆ ಶಿಲ್ಪಕಲೆಗಳನ್ನು ನೋಡ್ತೀವಿ. ಸೊ ಅದು ಯಾವ ಒಂದು ಶಿಲ್ಪಕಲೆ ಅಂತ ಅಂದರೆ ಗ್ರೀಕ್ ಮತ್ತು ಭಾರತೀಯರ ಶಿಲ್ಪಕಲೆಯನ್ನು ಒಳಗೊಂಡಂಥ ಶೈಲಿ. ಸೊ ಆ ಶೈಲಿಯನ್ನು ನಾವು ಏನಂತ ಕರಿತೀವಿ? ಗಾಂಧಾರ ಶಿಲ್ಪಕಲೆ ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟ್ ಇದು ನೋಡಿದ್ದು, ಗಾಂಧಾರ ಶಿಲ್ಪಕಲೆ. ಸೊ ಗಾಂಧಾರ ಶಿಲ್ಪಕಲೆ ಅಂದರೆ ಇಲ್ಲಿ ಏನಿರುತ್ತೆ, ಯಾವ ದೇಶ ಅಂದರೆ ಇಲ್ಲಿ ಗ್ರೀಕ್ ದೇಶದ್ದು ಮತ್ತು ಭಾರತ ದೇಶದ ವಾಸ್ತುಶಿಲ್ಪಗಳ ಒಂದು ಮಿಶ್ರಣ ಅಂತ ಹೇಳ್ತೀವಿ. ಎರಡು ಮಿಕ್ಸ್ ಮಾಡಿದಾಗ ಒಂದು ಹೊಸ ಶೈಲಿ ಉತ್ಪಾದನೆ ಆಗುತ್ತೆ. ಸೊ ಆ ಹೊಸ ಶೈಲಿ ಹೆಸರು ಗಾಂಧಾರ ಶಿಲ್ಪಕಲೆ. ಓಕೆ. ಸೊ ಭಾರತದ ಮೇಲೆ ದಾಳಿ ಮಾಡಿದಂಥ ವಿದೇಶಿಗರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿದ್ದೀವಿ. ಸೊ ಈ ಟಾಪಿಕ್ ಸಾಕು, ಇಷ್ಟು ಇಂಪಾರ್ಟೆಂಟ್ ಕ್ವಶನ್ ಇದ್ರಂದ್ರೆ ಸಾಕು. ಇದು ಬಿಟ್ಟರೆ ಮತ್ತೆ ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ ಅಂತ ಕೂಡ ಬರುತ್ತೆ. ಅದು ತುಂಬಾ ಲಾಂಗ್ ಆಗಿದೆ. ನೆಕ್ಸ್ಟ್ ವಿಡಿಯೋಲಿ ಆ ಪಾಠನ ನೋಡೋಣ. ಸೊ ನೆಕ್ಸ್ಟ್ ಈಗ ನಾವು ಎರಡನೇ ಭಾಗ ಯಾವ್ದು ನೋಡ್ತೀವಿ ಅಂದರೆ ಮೌರ್ಯ ಸಾಮ್ರಾಜ್ಯ. ಕರ್ನಾಟಕದ ಇತಿಹಾಸ ಮತ್ತು ಭಾರತ ಇತಿಹಾಸದಲ್ಲಿ ಮೌರ್ಯರ ಬಗ್ಗೆ ತುಂಬ ಒಂದು ಡೆವಲಪ್ಮೆಂಟ್ ಒಂದು ಪೀರಿಯಡ್ ಅಂತಲೇ ಹೇಳ್ತೀವಿ. ಸೊ ಮೌರ್ಯರ ಬಗ್ಗೆ ಇವತ್ತಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಕ್ವಶನ್ ಕೇಳ್ತೀನಿ ನೋಡಿ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆ ಇದೆ, ನೆನಪಿಟ್ಕೊಳ್ಳಿ. ಚಂದ್ರಗುಪ್ತ ಮೌರ್ಯ. ಸೊ ಈತ ಯಾರು? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಯಾವ ವರ್ಷ ಅಂತ. ಸೊ ಮೌರ್ಯ ಸಾಮ್ರಾಜ್ಯ ಯಾವ ಒಂದು ಇಯರಲ್ಲಿ ಸ್ಥಾಪನೆ ಆಯಿತು ಅಂದರೆ ಕ್ರಿಸ್ತಪೂರ್ವ 321. ಕ್ರಿಸ್ತಪೂರ್ವ 321ರಲ್ಲಿ ಮೌರ್ಯ ಸಾಮ್ರಾಜ್ಯ ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪನೆಗೊಂಡಿತ್ತು. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ನೋಡಿ, ಯಾವುದೇ ಸಾಮ್ರಾಜ್ಯದ ಬಗ್ಗೆ ನಮಗೆ ಪ್ರಶ್ನೆ ಏನು ಕೇಳ್ತಾರೆ ಕಾಮನ್ ಆಗಿ ಅಂದರೆ ನಮ್ಗೆ, ಯಾಕಂದರೆ ಸಾಮ್ರಾಜ್ಯಗಳು ಕರ್ನಾಟಕ ಇತಿಹಾಸ ಮತ್ತು ಭಾರತ ಇತಿಹಾಸವನ್ನು ನೋಡಿದಾಗ ಸಾಕಷ್ಟು ಮನೆತನಗಳು ಬರುತ್ತೆ. ಮೌರ್ಯ ಸಾಮ್ರಾಜ್ಯ ಆಗಿರ್ಬೋದು, ಶುಂಗರು, ಕುಶಾನರು, ವಿಜಯನಗರ ಸಾಮ್ರಾಜ್ಯ, ಈ ಥರ ಎಲ್ಲ ಬೇರೆ ಬೇರೆ ಸಾಮ್ರಾಜ್ಯಗಳು ಬರ್ತಾ ಇರುತ್ತೆ. ಸೊ ನಾವು ಏನು ನೋಡ್ಕೋಬೇಕಂದ್ರೆ ಪ್ರಶ್ನೆ, ಆ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯಿತು, ಆ ಸಾಮ್ರಾಜ್ಯದ ಸ್ಥಾಪಕ ಯಾರು, ಮತ್ತು ಅಲ್ಲಿ ಬರ್ತಕ್ಕಂಥ ಪ್ರಮುಖ ಅರಸ ಯಾರು, ಆ ಒಂದು ಪೀರಿಯಡಲ್ಲಿ ಸ್ಥಾಪನೆ ಆದಂಥ ವಾಸ್ತುಶಿಲ್ಪಕಲೆಗಳು ಮತ್ತು ಬರೆದಂಥ ಪುಸ್ತಕಗಳು ಮತ್ತು ಅಲ್ಲಿದ್ದಂಥ ಕವಿಗಳು, ಇಂಥ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೀವು ಸ್ಟಡಿ ಮಾಡ್ಕೋಬೇಕು. ಸ್ಪೆಷಲಾಗಿ ನಿಮ್ಮ 8ನೇ ತರಗತಿ ಹಾಗೂ 10ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಈ ಬರ್ತಕ್ಕಂಥ ಟಾಪಿಕ್ ಇರುತ್ತೆ. ಸೊ ಆ ಪಾಠಗಳನ್ನ ಒಂದು ಬಾರಿ ಡೀಟೇಲಾಗಿ ಓದಿ. ಸೊ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರ. ಸೊ ಪಾಟಲಿಪುತ್ರ ಇದೇನು ಅಂದರೆ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ. ರಾಜಧಾನಿ. ನೆಕ್ಸ್ಟ್ ನೋಡೋಣ. ಮೌರ್ಯ ಸಾಮ್ರಾಜ್ಯದ ಪ್ರಮುಖ ಅರಸರು ಯಾರು? ಮೌರ್ಯ ಸಾಮ್ರಾಜ್ಯದ ಅವಧಿಯಲ್ಲಿ ಬರ್ತಕ್ಕಂಥ ಫೇಮಸ್ ಕಿಂಗ್ಸ್ ಯಾರ್ಯಾರು? ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ ಚಕ್ರವರ್ತಿ. ನೋಡಿ, ಅಶೋಕನ ಬಗ್ಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು ಕೇಳ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಇದರ ಸ್ಪೆಷಲಾಗಿ ಮೌರ್ಯ ಸಾಮ್ರಾಜ್ಯದ ಈ 3 ರಾಜರು ಬಹಳ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಒಂದು ಚಂದ್ರಗುಪ್ತ ಮೌರ್ಯ, ಎರಡನೇದು ಬಿಂದುಸಾರ, ಮೂರನೇದು ಅಶೋಕ ಚಕ್ರವರ್ತಿ. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡಿ. ವಿಕ್ರಮಾದಿತ್ಯ ಎಂಬ ಬಿರುದು ಹೊಂದಿದ ರಾಜ ಯಾರು? ಮೌರ್ಯ ಸಾಮ್ರಾಜ್ಯದಲ್ಲಿ ವಿಕ್ರಮಾದಿತ್ಯ ಅಂತ ಬಿರುದು. ವಿಕ್ರಮಾದಿತ್ಯ. ಸೊ ಈ ಬಿರುದು ಯಾರಿಗಿತ್ತು ಅಂತ ಪ್ರಶ್ನೆ ಕೇಳ್ತಾ ಇದೆ. ಇದು ಚಂದ್ರಗುಪ್ತ ಮೌರ್ಯನಿಗೆ ಇದ್ದಂಥ ಬಿರುದು. ಹೌದಾ? ನೆನಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ. ಚಂದ್ರಗುಪ್ತ ಮೌರ್ಯ. ಸೊ ಚಂದ್ರಗುಪ್ತನಿಗೆ ಮೌರ್ಯಗೆ ಇದ್ದಂಥ ಬಿರುದು ವಿಕ್ರಮಾದಿತ್ಯ. ಓಕೆ. ನೆಕ್ಸ್ಟ್ ಕ್ವಶನ್. ಅಶೋಕನು ಪ್ರಾರಂಭಿಸಿದ ಹೊಸ ಅಧಿಕಾರಿ ಹುದ್ದೆ ಯಾವುದು? ಸೊ ಅಶೋಕ ಮೌರ್ಯ ಸಾಮ್ರಾಜ್ಯದ ಒಂದು ರಾಜನಾಗಿ ಸಿಂಹಾಸನವನ್ನು ಏರಿದ ನಂತರ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡ್ತಾನೆ, ಒಂದು ಹೊಸ ಅಧಿಕಾರದ ಹುದ್ದೆಯನ್ನು ಸೃಷ್ಟಿ ಮಾಡ್ತಾನೆ. ಆ ಹುದ್ದೆ ಹೆಸರೇನು ಅಂತ ಕೇಳ್ತಾ ಇದ್ದರೆ ಧರ್ಮ ಮಹಾತ್ರರು. ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆಗಿದೆ.
ಧರ್ಮ ಮಹಾತ್ರರು. ಈ ಒಂದು ಹೊಸ ಹುದ್ದೆ ಸೃಷ್ಟಿಯಾಗಿದ್ದು ಅಶೋಕನ ಒಂದು ಪೀರಿಯಡಲ್ಲಿ. ರೈಟ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ಈಗ. ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದ ಅರ್ಥಶಾಸ್ತ್ರದ ಕೃತಿಯನ್ನು ರಚಿಸಿದವರು ಯಾರು? ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದವರು ಯಾರು? ಆ ಪುಸ್ತಕ ಬರೆದವರು ಕೌಟಿಲ್ಯ. ಸೊ ಈ ಕೌಟಿಲ್ಯ ಯಾರ ಆಸ್ಥಾನದ ಕವಿಯಾಗಿದ್ದನೆಂದರೆ ಮೌರ್ಯ ಸಾಮ್ರಾಜ್ಯದ ಒಬ್ಬ ಕವಿಯಾಗಿದ್ದನು. ಮೌರ್ಯ ಸಾಮ್ರಾಜ್ಯದಲ್ಲಿ ಇಲ್ಲಿ ನಮಗೆ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ, ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದಕ್ಕಂಥ ಅರ್ಥಶಾಸ್ತ್ರದ ಕೃತಿಯನ್ನು ರಚಿಸಿದ ಕವಿ ಯಾರು ಅಂತ. ಕೌಟಿಲ್ಯ. ಇದು ನೆನ್ಪಿಟ್ಕೊಳ್ಳಿ, ಅರ್ಥಶಾಸ್ತ್ರ ಪುಸ್ತಕವನ್ನು ಬರೆದವರು. ಅರ್ಥಶಾಸ್ತ್ರ ಇದು ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ರಿಪೀಟ್ ಆದಂಥ ಪ್ರಶ್ನೆ ಇದೆ. ಅರ್ಥಶಾಸ್ತ್ರ ಕೃತಿ ಬರೆದವರು ಕೌಟಿಲ್ಯ. ಕೌಟಿಲ್ಯ. ನೆಕ್ಸ್ಟ್, ಅಶೋಕನು 3ನೇ ಬೌದ್ಧ ಸಮ್ಮೇಳನ ನಡೆಸಿದ ಸ್ಥಳ ಯಾವುದು? ಅಶೋಕನ ಪೀರಿಯಡಲ್ಲಿ ಬೌದ್ಧ ಸಮ್ಮೇಳನ, ಬೌದ್ಧ ಧರ್ಮದ ಪ್ರಚಾರ ತುಂಬಾ ಒಂದು ಗಾಢವಾಗಿ ಆಗಿತ್ತು ಅಂತ ನಾವು ಇತಿಹಾಸದಲ್ಲಿ ತಿಳ್ಕೊತೀವಿ. ಸೊ ಅಶೋಕನ ಪೀರಿಯಡಲ್ಲಿ, ಅವಧಿಯಲ್ಲಿ 3ನೇ ಬೌದ್ಧ ಸಮ್ಮೇಳನ ನಡೆದಂಥ ಸ್ಥಳ ಯಾವುದಂದರೆ ಪಾಟಲಿಪುತ್ರ. ಹೌದಾ? ಪಾಟಲಿಪುತ್ರ. ಪಾಟಲಿಪುತ್ರ ಇದು ಏನಿತ್ತಂದರೆ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು. ಆ ರಾಜಧಾನಿಯಲ್ಲಿ 3ನೇ ಸಭೆ ನಡೆಯುತ್ತೆ. ಬೌದ್ಧ ಸಮ್ಮೇಳನ, 3ನೇ ಬೌದ್ಧ ಸಮ್ಮೇಳನ ನಡೆದಿದ್ದು ಪಾಟಲಿಪುತ್ರ. ನೆಕ್ಸ್ಟು, ಅಶೋಕನ ರಾಜ್ಯ ಶಾಸನಗಳಲ್ಲಿ ಬಳಸಿರುವ ಭಾಷೆ ಯಾವುದು? ಸೊ ಅಶೋಕ ಹಲವಾರು ಶಾಸನಗಳನ್ನು ಬರೆದಿದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಸೊ ಆ ಶಾಸನಗಳ ಭಾಷೆ ಯಾವುದು? ಅಂದರೆ ಶಾಸನಗಳು ಯಾವ ಭಾಷೆಯಲ್ಲಿ ಬರೆದಿದ್ದಾರೆ? ಅಥವಾ ಗ್ರೀಕ್ ಭಾಷೆನ, ಕನ್ನಡ ಭಾಷೆನ, ಹಿಂದಿ ಭಾಷೆನ, ಬೇರೆ ಬೇರೆ ಪ್ರಾಕೃತ ಭಾಷೆಗಳು ಬರ್ತಾವಲ್ಲ, ಸೊ ಯಾವ ಭಾಷೆಯಲ್ಲಿ ರಚನೆಯಾಗಿವೆ ಅಶೋಕನ ಶಾಸನಗಳು? ಸೊ ಪ್ರಾಕೃತ ಭಾಷೆಯಲ್ಲಿ ರಚನೆಯಾಗಿವೆ. ಅಶೋಕನ ಶಾಸನಗಳು ರಚನೆಯಾಗಿದ್ದು ಪ್ರಾಕೃತ. ಪ್ರಾಕೃತ ಅನ್ನೋದು ಏನಿದೆ, ಒಂದು ಲ್ಯಾಂಗ್ವೇಜ್. ಈ ಒಂದು ಭಾಷೆಯಲ್ಲಿ ಶಾಸನಗಳು ಅಶೋಕನ ಕಾಲದಲ್ಲಿ ಬರೆಯಲ್ಪಟ್ಟವು. ಅಶೋಕನ ರಾಜ್ಯ ಶಾಸನಗಳಲ್ಲಿರುವ ಅರ್ಥವನ್ನು ಮೊದಲು ಓದಿದವರು ಯಾರು? ಅಶೋಕನ ಶಾಸನಗಳನ್ನು ಇತಿಹಾಸ ತಜ್ಞರು ಅವುಗಳನ್ನು ಸ್ಟಡಿ ಮಾಡಿದ್ರು. ಹೌದಾ? ಭಾರತ ಉತ್ಖನನ ಆದ ನಂತರ ಭಾರತ ಇತಿಹಾಸವನ್ನು ಕಂಡುಹಿಡಿಯೋ ಟೈಮಲ್ಲಿ ಆ ಶಾಸನಗಳು ಕೆಲವರಿಗೆ ಅರ್ಥ ಆಗಲಿಲ್ಲ. ಬಟ್ ಪ್ರಥಮ ಬಾರಿಗೆ ಆ ಶಾಸನಗಳನ್ನು ಅರ್ಥ ಮಾಡಿಕೊಂಡು ಓದೋರು ಯಾರಂದರೆ ಜೇಮ್ಸ್ ಪ್ರಿನ್ಸೆಪ್. ಈ ಪ್ರಶ್ನೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ನೋಡಿ. ಯಾಕಂದರೆ ಕೆಲವೊಂದು ಎಕ್ಸಾಮ್ಗಳಲ್ಲಿ ನಾವು ಕೇಳಿದ್ದನ್ನು ನೋಡ್ತಾ ಇದ್ವಿ, ಅಶೋಕನ ಶಾಸನಗಳನ್ನು ಯಾರು ಓದಿದ್ರು ಅಂತ. ಜೇಮ್ಸ್ ಪ್ರಿನ್ಸೆಪ್. ಜೇಮ್ಸ್ ಪ್ರಿನ್ಸೆಪ್ ಈತ ಅಶೋಕನ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿದ್ದಾಗ ಓದಿದನು ಅಂತ ನಮ್ಗೆ ಗೊತ್ತಾಗುತ್ತೆ. ಅಶೋಕ ಸಾಮ್ರಾಟನಿರುವ ಬಿರುದುಗಳ್ಯಾವು? ನೋಡಿ, ನಾನು ಹೇಳಿದೆ ಬಿರುದುಗಳ ಬಗ್ಗೆನೂ ಕೇಳ್ತಾರೆ. ಅಶೋಕನಿಗೆ ಇದ್ದಂಥ ಬಿರುದುಗಳು ಯಾವ ಅಂದರೆ, ಅಶೋಕನಿಗೆ ಸಾಮ್ರಾಟ್ ಚಕ್ರವರ್ತಿ ಅಂತ ಇತ್ತು. ಸಾಮ್ರಾಟ ಅಂತ ಇತ್ತು, ಚಕ್ರವರ್ತಿ ಅಂತ ಇತ್ತು, ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿನಿ. ನೋಡಿ, ಅಶೋಕನಿಗಿದ್ದಂಥ ಬಿರುದುಗಳು ಪ್ರಮುಖವಾಗಿ 3. ಒಂದು ಸಾಮ್ರಾಟ್ ಚಕ್ರವರ್ತಿ, ನೆನಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸಾಮ್ರಾಟ್ ಚಕ್ರವರ್ತಿ, ಸಾಮ್ರಾಟ ಚಕ್ರವರ್ತಿ. ನೆಕ್ಸ್ಟ್ ದೇವನಾಂಪ್ರಿಯ, ಆಮೇಲೆ ಪ್ರಿಯದರ್ಶಿ. ಇವು ತುಂಬಾ ಇಂಪಾರ್ಟೆಂಟ್ ಆಗಿವೆ. ಸೊ ಕೇರ್ಫುಲ್ಲಾಗಿ ನೆನಪಿಟ್ಕೊಳ್ಳಿ. ಅಶೋಕನಿಗೆ ಇದ್ದಂಥ ಬಿರುದುಗಳು, ಅಥವಾ ನಿಮಗೆ ಪ್ರಶ್ನೆ ಹೀಗೂ ಕೇಳ್ಬೋದು, ದೇವನಾಂಪ್ರಿಯ ಎಂಬ ಬಿರುದನ್ನು ಹೊಂದಿದ ಮೌರ್ಯ ಸಾಮ್ರಾಟ ಯಾರು, ಅಥವಾ ಮೌರ್ಯ ಸಾಮ್ರಾಜ್ಯದ ಅರಸ ಯಾರು ಅಂತ ಕೇಳಿದಾಗ ನಾವು ಅಶೋಕ ಅಂತ ಹೇಳ್ತೀವಿ. ಅಶೋಕನಿಗೆ ಈ 3 ಬಿರುದುಗಳು ಇದ್ದವು. ಹೌದಾ? ಚಂದ್ರಗುಪ್ತನ ಆಸ್ಥಾನಕ್ಕೆ ಆಗಮಿಸಿದ ಗ್ರೀಕ್ ದೇಶದ ರಾಯಭಾರಿ ಯಾರು? ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂಥ ಗ್ರೀಕ್ ದೇಶದ ರಾಯಭಾರಿ ಮೆಗಸ್ತನೀಸ್. ಈತ ಯಾವ ದೇಶದ ಒಂದಿರುತ್ತಾ? ಗ್ರೀಕ್ ದೇಶದ ರಾಯಭಾರಿ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಆ ಮೌರ್ಯ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಂಥ ಫಾರಿನ್ ವ್ಯಕ್ತಿ ಮೆಗಸ್ತನೀಸ್. ಅಶೋಕನು ತಾನು ಸಿಂಹಾಸನವೇರಿದ್ದ
ಇದು ಬೇಡ. ಮೌರ್ಯರ ಇತಿಹಾಸ ತಿಳಿಸಲು ಸಹಾಯಕವಾದಂಥ ಮೆಗಸ್ತನಿಸನ ಗ್ರಂಥ ಯಾವುದು? ಅಂದರೆ ಮೌರ್ಯರ ಇತಿಹಾಸದ ಬಗ್ಗೆ ನಾವು ಸ್ಟಡಿ ಮಾಡಬೇಕಂದ್ರೆ ಯಾವ ಬುಕ್ ನಮ್ಗೆ ಆಧಾರ ಅಂದರೆ ಇಂಡಿಕಾ. ಯಾವ ಬುಕ್ಕು? ಇಂಡಿಕಾ. ಸೊ ಈ ಇಂಡಿಕಾನ ಪುಸ್ತಕ ಬರೆದವ್ರು ಯಾರು? ಈತ ಮೆಗಸ್ತನಿಸ್, ಗ್ರೀಕ್ ದೇಶದ ರಾಯಭಾರಿ ಮೆಗಸ್ತನಿಸ್ ಬರೆದ ಕೃತಿ ಯಾವುದು? ಇಂಡಿಕಾ. ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ನಾವು ತಿಳ್ಕೊಬೇಕಂದ್ರೆ ಈ ಇಂಡಿಕಾ ಪುಸ್ತಕ ತುಂಬಾ ಮುಖ್ಯವಾದದ್ದು. ಸೊ ಈ ಇಂಡಿಕಾ ಪುಸ್ತಕ ಬರೆದವ್ರು ಯಾರು? ಮೆಗಸ್ತನಿಸ್ ಯಾರು? ಗ್ರೀಕ್ ದೇಶದ ರಾಯಭಾರಿ. ಸೊ ಯಾರ ಒಂದು ಅವಧಿಯಲ್ಲಿ, ಯಾರ ಒಂದು ಸಾಮ್ರಾಜ್ಯ ರಾಜ್ಯ ಇದ್ದಾಗ ಇವರು ಮೌರ್ಯ ಒಂದು ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟರು ಅಂದರೆ ಚಂದ್ರಗುಪ್ತ ಮೌರ್ಯ ಅರಸ ಇದ್ದಾಗ ಮೆಗಸ್ತನಿಸ್ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನೆ. ರೈಟ್. ನೆಕ್ಸ್ಟ್, ಮೌರ್ಯರ ಕಾಲದ ಮುಖ್ಯ ಆದಾಯದ ಮೂಲ ಯಾವುದು? ಮೌರ್ಯರ ಆಳ್ವಿಕೆಯಲ್ಲಿ ಅವರ ಒಂದು ಸಾಮ್ರಾಜ್ಯಕ್ಕೆ ಜಾಸ್ತಿ ಇನ್ಕಮ್ ಟ್ಯಾಕ್ಸ್ ಅಂದರೆ ಆದಾಯ ಯಾವ ಒಂದು ಮೂಲದಿಂದ ಬರ್ತಾಯಿತ್ತು ಅಂದರೆ ಭೂಕಂದಾಯದಿಂದ ಜಾಸ್ತಿ ಇನ್ಕಮ್ ಬರ್ತಾಯಿತ್ತು. ಭೂಕಂದಾಯ ಇದು ಮೌರ್ಯ ಸಾಮ್ರಾಜ್ಯದ ಆದಾಯದ ಮೂಲ ಅಂತ ಹೇಳ್ತೀವಿ. ಇತಿಹಾಸದಲ್ಲಿ ಶಿಲಾಶಾಸನಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಇತಿಹಾಸದಲ್ಲಿ ಶಿಲಾಶಾಸನಗಳ ಪಿತಾಮಹ ಅಂದರೆ ಜಾಸ್ತಿ ಶಿಲಾಶಾಸನಗಳನ್ನ ಬರೆದ್ರು. ಸೊ ಯಾರು ಅಂದರೆ ಅದು ಅಶೋಕ ಚಕ್ರವರ್ತಿ. ಅಶೋಕನ ಟೈಮಲ್ಲಿ ತುಂಬ ಒಂದು ಶಿಲಾಶಾಸನಗಳು ರಚನೆ ಆಗಿದ್ದು, ಹೀಗಾಗಿ ಅವನನ್ನು ಇತಿಹಾಸ ಶಿಲಾಶಾಸನಗಳ ಪಿತಾಮಹ ಅಂತ ಕರಿತೀವಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಮುದ್ರಾ ರಾಕ್ಷಸ ಕೃತಿಯನ್ನು ರಚಿಸಿದವರು ಯಾರು? ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ನೋಡಿ. ಮೌರ್ಯ ಸಾಮ್ರಾಜ್ಯ ಬರ್ತಕ್ಕಂಥ ಎರಡು ಪ್ರಮುಖ ಪುಸ್ತಕ ಯಾವುದಂದರೆ ಒಂದು ಇಂಡಿಕಾ, ಇನ್ನೊಂದು ಪುಸ್ತಕ ಯಾವುದಂದರೆ ಯಾವುದು? ಮುದ್ರಾ ರಾಕ್ಷಸ. ನೆನಪಿಟ್ಕೊಳ್ಳಿ, ಮುದ್ರಾ ರಾಕ್ಷಸ. ಈ ಕೃತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಈ ಮುದ್ರಾ ರಾಕ್ಷಸ ಅಂತಕ್ಕಂಥ ಕೃತಿಯನ್ನು ಯಾರು ರಚನೆ ಮಾಡಿದ್ರು? ವಿಶಾಖ ದತ್ತ. ಸೊ ಈ ಪಾಯಿಂಟ್ ಕೂಡ ಕೇರ್ಫುಲ್ಲಾಗಿ ನೆನಪಿಟ್ಕೊಳ್ಳಿ. ಒಂದು ಇಂಡಿಕಾ ಪುಸ್ತಕ ಬರೆದವ್ರು ಯಾರು? ಮೆಗಸ್ತನಿಸ್. ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವ್ರು ಯಾರು? ವಿಶಾಖ ದತ್ತ. ರೈಟ್. ನೆಕ್ಸ್ಟ್, ಅಶೋಕ ಚಕ್ರವರ್ತಿ ಕಳಿಂಗ ರಾಜ್ಯದ ಮೇಲೆ ದಾಳಿ ಮಾಡಿದ್ದು ಯಾವ ವರ್ಷ? ನಾವು ಮೌರ್ಯರ ಸಾಮ್ರಾಜ್ಯವನ್ನು ಸ್ಟಡಿ ಮಾಡ್ತಿರ್ಬೇಕಾದ್ರೆ ಅಶೋಕನ ಸಾಧನೆಗಳ ಬಗ್ಗೆ ಸ್ಟಡಿ ಮಾಡ್ಬೇಕಂದ್ರೆ ಆ ಒಂದು ಇತಿಹಾಸದ ಅವಧಿಯಲ್ಲಿ ಕಳಿಂಗ ಯುದ್ಧ ತುಂಬಾ ಇಂಪಾರ್ಟೆಂಟ್ ಆಗಿದ್ದು, ಬಹಳ ಇಂಪಾರ್ಟೆಂಟ್ ಆಗಿದೆ. ಕಳಿಂಗ ಯುದ್ಧದಿಂದ ಒಂದು ಅಶೋಕನ ಒಂದು ಜೀವನ ಪರಿವರ್ತನೆ ಆಗುತ್ತೆ, ಹೌದಾ? ಸೊ ಈ ಕಳಿಂಗ ಯುದ್ಧ ನಡೆದಂಥ ವರ್ಷ ಯಾವುದು? ನೆನ್ಪಿಟ್ಕೊಳ್ಳಿ, ಕಳಿಂಗ ಯುದ್ಧ. ಈ ಯುದ್ಧ ನಡೆದಿದ್ದು ಯಾವಾಗ ಅಂತ? ಕ್ರಿಸ್ತಪೂರ್ವ 261. ಕ್ರಿಸ್ತಪೂರ್ವ 261. 261ರಲ್ಲಿ ಏನಾಗುತ್ತೆ? ಕಳಿಂಗ ಯುದ್ಧ ಆಗುತ್ತೆ. ಸೊ ಈ ಇಯರನ್ನು ನೀವು ನೆನಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗಿದೆ. ಅಶೋಕನು ಬೌದ್ಧ ಧರ್ಮದ ಪ್ರಚಾರಕ್ಕೆಂದು ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರೆಯನ್ನು ಈ ದೇಶಕ್ಕೆ ಕಳುಹಿಸಿದನು. ಅಶೋಕ್ ಏನು ಮಾಡ್ತಾನೆ ಅಂದರೆ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಬೇಕು, ಬೇರೆ ದೇಶಕ್ಕೆ ಹೋಗಿ ಪ್ರಚಾರ ಮಾಡಬೇಕಂತ ತನ್ನ ಇಬ್ಬರು ಮಕ್ಕಳನ್ನು ಬೇರೆ ದೇಶಕ್ಕೆ ಕಳಿಸ್ತಾನೆ. ಆ ದೇಶ ಯಾವುದು ಅಂತ? ಸೊ ಅವರಿಬ್ಬರು ಮಕ್ಕಳು ಯಾರು? ಒಬ್ಬ ಮಹೇಂದ್ರ, ಇನ್ನೊಬ್ಬ ಸಂಘಮಿತ್ರೆ ಅಂತ. ಸೊ ಇಬ್ಬರನ್ನು ಯಾವ ದೇಶಕ್ಕೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕಳಿಸಿದ್ರು ಅಂತ? ಅದು ಶ್ರೀಲಂಕಾ. ರೈಟ್. ನೆಕ್ಸ್ಟು ನಾವು ಮೌರ್ಯರ ಒಂದು ಕ್ವಶನ್ಗಳು ಇನ್ನೂ ಜಾಸ್ತಿ ಇವೆ, ಯಾಕಂದರೆ ಮೌರ್ಯರ ಇತಿಹಾಸನ ಮೌರ್ಯರ ಇತಿಹಾಸದ ಬಗ್ಗೆ ಪ್ರಶ್ನೆಗಳು ಜಾಸ್ತಿ ಬರ್ತಕ್ಕಂಥ ಒಂದು ಪಾಸಿಬಿಲಿಟಿ ಇದೆ. ಭಾರತದಲ್ಲಿ ಏಳಿಗೆಗೆ ಬಂದ ಸಾಮ್ರಾಜ್ಯಗಳಲ್ಲಿ ಮೊಟ್ಟ ಮೊದಲನೆಯ ಸಾಮ್ರಾಜ್ಯ ಯಾವುದು ಅಂತ? ಭಾರತದಲ್ಲಿ ಏಳಿಗೆಗೆ ಬಂದಿರುವ ಸಾಮ್ರಾಜ್ಯಗಳಲ್ಲಿ ಮೊಟ್ಟ ಮೊದಲನೇದು ಮೌರ್ಯ ಸಾಮ್ರಾಜ್ಯ, ಹೌದಾ? ಈಗ ನಾವು ಆಲ್ರೆಡಿ ಮೌರ್ಯ ಸಾಮ್ರಾಜ್ಯ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಆನ್ಸರ್ ಕೂಡ ಮೌರ್ಯ ಸಾಮ್ರಾಜ್ಯ. ನೆಕ್ಸ್ಟು, ಪ್ರಾರಂಭದ ಮೌರ್ಯರ ಕಾಲದ ಖಚಿತ ಆಧಾರಗಳನ್ನು ಒದಗಿಸುವ ಕೌಟಿಲ್ಯನ ಕೃತಿ ಯಾವುದು ಅಂತ? ಅಂದರೆ ಮೌರ್ಯರ ಇತಿಹಾಸ ಬಗ್ಗೆ ನಾವು ಸ್ಟಡಿ ಮಾಡಬೇಕಂದ್ರೆ ನಮಗೆ ಮೂಲ ಆಧಾರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕೌಟಿಲ್ಯನ ಪುಸ್ತಕ ಯಾವುದು ಅಂತ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. ಕೌಟಿಲ್ಯ ಒಂದು ಪುಸ್ತಕ, ಕೌಟಿಲ್ಯ ಬರೆದಂಥ ಪುಸ್ತಕ ಯಾವುದು? ಇಲ್ಲಿ ಮೇ ಬಿ ಬರೆದಿರ್ಬೋದು ಅನ್ಕೋತೀನಿ. ಅವಾಗೆ ಡಿಸ್ಕಸ್ ಮಾಡಿದ್ದೀವಿ ಕೌಟಿಲ್ಯನ ಬಗ್ಗೆ. ಕೌಟಿಲ್ಯ ಅಂತ ಅಷ್ಟೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿದೆ ನೋಡಿ, ಅರ್ಥಶಾಸ್ತ್ರ ಪುಸ್ತಕ ಕೌಟಿಲ್ಯ ಬರೆದಿದ್ದಾನೆ. ಸೊ ಇದು ಮೌರ್ಯರ ಇತಿಹಾಸವನ್ನು ತಿಳ್ಕೊಳ್ಬೇಕಾದಂಥ ಒಂದು
ಪ್ರಮುಖವಾದ ಕೃತಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಚಂದ್ರಗುಪ್ತ ಮೌರ್ಯನು ಸಲ್ಲೇಖನ ವೃತ್ತ ಕೈಗೊಂಡು ನಿಧನವಾದ ಸ್ಥಳ ಯಾವುದು? ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆ, ತನ್ನ ಒಂದು ಆಳ್ವಿಕೆ ಮುಗಿದ ನಂತರ ಸಲ್ಲೇಖನ ವೃತ್ತವನ್ನು ಕೈಗೊಳ್ತಾನೆ. ಸೊ ಆ ಸಲ್ಲೇಖನ ವೃತ್ತವನ್ನು ಕೈಗೊಂಡು ನಿಧನ ಆಗ್ತಾನೆ. ಸೊ ಆತ ನಿಧನಗೊಂಡಂಥ ಒಂದು ಸ್ಥಳ ಯಾವುದು ಅಂತ. ಚಂದ್ರಗುಪ್ತ ಮೌರ್ಯ ನಿಧನಗೊಂಡಂಥ ಸ್ಥಳ ಶ್ರವಣಬೆಳಗೊಳ. ನಿಮಗೆಲ್ಲ ಗೊತ್ತಿದೆ, ಶ್ರವಣಬೆಳಗೊಳ ಅಂದರೆ ಗೊಮ್ಮಟೇಶ್ವರನ ಮೂರ್ತಿ ನಿಮಗೆ ನೆನಪಿಗೆ ಬರುತ್ತೆ, ಹೌದಲ್ವಾ? ಸೊ ನಮಗೆ ಏನು ಗೊತ್ತಾಗುತ್ತೆ, ಚಂದ್ರಗುಪ್ತ ಮೌರ್ಯ ನಿಧನಗೊಂಡಂಥ ಸ್ಥಳ ಶ್ರವಣಬೆಳಗೊಳ. ಅರ್ಥಶಾಸ್ತ್ರದ ಕರ್ತೃವಾದ ಕೌಟಿಲ್ಯನಿಗೆ ಇದ್ದಂಥ ಇತರ ಹೆಸರುಗಳ್ಯಾವು? ಅರ್ಥಶಾಸ್ತ್ರ ಪುಸ್ತಕವನ್ನು ಬರೆದಂಥ ಕೌಟಿಲ್ಯನಿಗೆ ಮತ್ತು ಬೇರೆ ಬೇರೆ ಹೆಸರುಗಳಿದ್ದವು. ಆ ಹೆಸರುಗಳು ಯಾವುವು ಅಂತ. ಸೊ ವಿಷ್ಣುಗುಪ್ತ ಮತ್ತು ಚಾಣಕ್ಯ ಅಂತ ಕೂಡ ಕರೀತಾರೆ. ನೀವು ಚಾಣಕ್ಯನ ಬಗ್ಗೆ ಎಲ್ಲ ಕೇಳಿದ್ರೆ, ಚಾಣಕ್ಯನ ಮಾತುಗಳು, ಚಾಣಕ್ಯನ ಒಂದು ಪುಸ್ತಕಗಳು, ಚಾಣಕ್ಯನ ಮೋಟಿವೇಶನ್ ಸ್ಪೀಚ್ಗಳು, ಚಾಣಕ್ಯನ ಒಂದು ಗಾದೆ ಮಾತುಗಳು ನೀವೆಲ್ಲ ಕೇಳಿರ್ತೀರ. ಚಾಣಕ್ಯ ಅಂತಾರೆ ಭಾಳ ಟ್ಯಾಲೆಂಟೆಡ್ ವ್ಯಕ್ತಿ. ಸೊ ಈ ಯಾರು ಅಂತ ನಮ್ಮದೆಲ್ಲಿದೆ, ಓಕೆ ಇಲ್ಲಿದೆ ನೋಡಿ, ಕೌಟಿಲ್ಯ. ಈ ಕೌಟಿಲ್ಯನಿಗೆ ಇದ್ದಂಥ ಇನ್ನೂ 2 ಹೆಸರುಗಳು ಯಾವಂದರೆ, ಒಂದು ಚಾಣಕ್ಯ, ಇನ್ನೊಂದು ವಿಷ್ಣುಗುಪ್ತ. ವಿಷ್ಣುಗುಪ್ತ ಅಂದ್ರೂ ಒಂದೇ, ಚಾಣಕ್ಯ ಅಂದ್ರೂ ಒಂದೇ, ಕೌಟಿಲ್ಯ ಅಂದ್ರೂ ಒಂದೇ. 3 ಹೆಸರು ಆತನಿಗೆ ಇದ್ದಂಥ. ರೈಟ್. ಮುಂದಿನ ಪ್ರಶ್ನೆ, (1915) ದೊರಕಿದ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನವು ಅಶೋಕನನ್ನು ಈ ಹೆಸರಿನಿಂದ ಸೂಚಿಸಿದೆ. ರಾಯಚೂರು ಅಂದರೆ ನಮಗೆಲ್ಲ ಗೊತ್ತಿದೆ, ಹೌದಾ? ರಾಯಚೂರು ಜಿಲ್ಲೆಯ ಮಸ್ಕಿ ಅಂತಕ್ಕಂಥಲ್ಲಿ ಒಂದು ಅಶೋಕನ ಶಾಸನ 1915ಕ್ಕೆ ಸಿಕ್ತು. ಸೊ ಆ ಶಾಸನದಲ್ಲಿ ಅಶೋಕನಿಗೆ ಯಾವ ಹೆಸರಿಂದ ಕರೆಯಲಾಗಿದೆ? ದೇವನಾಂಪ್ರಿಯ ಅಶೋಕ ಅಂತ ಕರೆದಿದ್ದಾರೆ. ಯಾಕೆ ದೇವನಾಂಪ್ರಿಯ ಅಂತ ಕರೆದಂದರೆ, ದೇವನಾಂಪ್ರಿಯ ಅನ್ನೋದು ಅಶೋಕನಿಗೆ ಇದ್ದಂಥ ಬಿರುದು. ಇದು ಮಸ್ಕಿ ಶಾಸನ, ರಾಯಚೂರಲ್ಲಿ ಸಿಕ್ಕಂಥ ಮಸ್ಕಿ ಶಾಸನದಲ್ಲಿ ನಮಗೆ ಅದು ಗೊತ್ತಾಗುತ್ತೆ, ಹೌದಾ? ಸೊ ಇಷ್ಟು ಕ್ವಶನ್ಸ್ ನಮ್ಗೆ ಮೌರ್ಯರ ಸಾಮ್ರಾಜ್ಯದಿಂದ ಸಾಕು ಅನ್ಕೋತೀನಿ. ಯಾಕಂದರೆ ಮೌರ್ಯ ಸಾಮ್ರಾಜ್ಯ ಬಗ್ಗೆ ಇಬ್ಬರು ಪ್ರಮುಖ ರಾಜರು ನೋಡಿದ್ವಿ, ಆ ಕಾಲದಲ್ಲಿದ್ದಂಥ ಇಬ್ಬರು ಕೃತಿ ರೈಟರ್ ಬಗ್ಗೆ ನೋಡಿದ್ವಿ, ಅವರು ಬರೆದಂಥ ಕೃತಿ ಬಗ್ಗೆ ನೋಡಿದ್ವಿ, ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗೋದು ನೋಡಿದ್ವಿ, ಮತ್ತು ಅಲ್ಲಿ ಬರ್ತಕ್ಕಂಥ ಅಶೋಕನ ಒಂದು ಬಿರುದುಗಳು ನೋಡಿದ್ವಿ. ಇಷ್ಟೆಲ್ಲ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಮೌರ್ಯ ಸಾಮ್ರಾಜ್ಯದಲ್ಲಿ ನೋಡಿದ್ವಿ, ಹೌದಾ? ಈಗ ನಾವು ನೆಕ್ಸ್ಟ್ ಶುಂಗರ ಬಗ್ಗೆ ಸ್ಟಡಿ ಮಾಡೋಣ. ಶುಂಗರು ಇದು ಕೂಡ ಒಂದು ರಾಜಮನೆತನ. ನೋಡೋಣ ಶುಂಗರ ಬಗ್ಗೆ ಏನೇನು ಪ್ರಶ್ನೆಗಳಿವೆ. ಮೌರ್ಯ ಸಂತತಿಯ ಕೊನೆಯ ದೊರೆಯಾದ ಬೃಹದ್ರಥನು ಕೊಲೆಗೈದು ಶುಂಗ ಸಂತತಿಯನ್ನು ಸ್ಥಾಪಿಸಿದವರು ಯಾರು? ನೋಡಿ, ಮೌರ್ಯ ಸಾಮ್ರಾಜ್ಯ ಕೊನೆಗೊಂಡ ನಂತರ ನೆಕ್ಸ್ಟ್ ಬಂದಂಥ ರಾಜಮನೆತನ ಯಾವುದಂದರೆ ಶುಂಗರು. ಸೊ ಮೌರ್ಯ ಸಂತತಿಯ ಕೊನೆ ದೊರೆ ಯಾರಿದ್ರು ಅಂದರೆ ಬೃಹದ್ರಥ. ಈ ಬೃಹದ್ರಥ ಅನ್ನೋದು ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ. ಈ ಕೊನೆಯ ದೊರೆಯನ್ನು ಸೋಲಿಸಿ ಶುಂಗ ಮನೆತನವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ. ಸೊ ಪುಷ್ಯಮಿತ್ರ ಅಂತ ಹೇಳ್ತೀವಿ. ಯಾರು? ಪುಷ್ಯಮಿತ್ರ. ಸೊ ನಮ್ಗೆ ಗೊತ್ತಾಯಿತು ಪುಷ್ಯಮಿತ್ರ ಯಾರು? ಈ ಶುಂಗರ ಒಂದು ಸಾಮ್ರಾಜ್ಯದ ಸ್ಥಾಪಕ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದಾಗ ನಾವು ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ತೀವಿ. ಸೊ ಶುಂಗರ ಮನೆತನದ ಸ್ಥಾಪಕ ಯಾರು ಅಂದಾಗ ನಾವು ಪುಷ್ಯಮಿತ್ರ ಅಂತ ಬರೀಬೇಕು. ಓಕೆ. ಪುಷ್ಯಮಿತ್ರನಿಂದ ಕಳೆದು ಹೋಗಿದ್ದ ಅಯೋಧ್ಯೆ ಭಾಗವನ್ನು ಮರಳಿ ಪಡೆಯಲು ಕಾರಣವೇನು? ಪ್ರಶ್ನೆ ಇನ್ನೊಂದು ಬರೆಯುತ್ತೀನಿ. ಪುಷ್ಯಮಿತ್ರನಿಂದ ಕಳೆದು ಹೋಗಿದ್ದ ಅಯೋಧ್ಯೆಯ ಭಾಗವನ್ನು ಮರಳಿ ಪಡೆಯಲು ಕಾರಣವೇನು ಅಂತ. ಅಗ್ನಿಮಿತ್ರ ಮತ್ತು ವಸುಮಿತ್ರ ಅಂದರೆ ಯಾರು ಆ ಒಂದು ಅಯೋಧ್ಯೆ ಭಾಗವನ್ನು ಹೋಗಿವಲ್ಲ ಕೈಯಿಂದ, ಯಾರ ಕೈಯಿಂದ ಹೋಗಿವು? ಪುಷ್ಯಮಿತ್ರನ ಕೈಯಿಂದ ಬೇರೆ ರಾಜರು ವಶಪಡಿಸ್ಕೊಂಡ್ರು. ಅವುಗಳನ್ನು ಮರಳಿ ತಂದವರು ಯಾರು ಅಂತ. ಅಗ್ನಿಮಿತ್ರ ಮತ್ತು ವಸುಮಿತ್ರ. ಅಗ್ನಿಮಿತ್ರ ಮತ್ತು ವಸುಮಿತ್ರ ಏನು ಮಾಡ್ತಾರೆ? ಅಯೋಧ್ಯೆಯ ಭಾಗಗಳನ್ನು ಮರಳಿ ಶುಂಗರ ಮನೆತನಕ್ಕೆ ಸೇರಿಸ್ತಾರೆ. ಸೊ ಶುಂಗರ ಮನೆತನದಲ್ಲಿ ಹೇಳ್ಕೊಳ್ತಕ್ಕಂಥ ಪ್ರಶ್ನೆ ಬರೋದಲ್ಲ, ಒಂದು 4 ಪ್ರಶ್ನೆ ಅಷ್ಟೇ ಬರುತ್ತೆ. ಯಾಕಂದರೆ ಶುಂಗ ಮನೆತನ ಅಂಥ ಒಂದು ಹೇಳ್ಕೊಳ್ತಕ್ಕಂಥ ಪ್ರಗತಿ ಪೀರಿಯಡ್ ಅಂತ ನಾವು ಅನ್ನೋದಿಲ್ಲ. ಸಹಜವಾಗಿ ನಮ್ಮ ಇತಿಹಾಸ ನೋಡಿದಾಗ ಮೌರ್ಯ ಸಾಮ್ರಾಜ್ಯ ಆಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ಚಾಲುಕ್ಯರು ಆಗಿರ್ಬೋದು, ಆಮೇಲೆ ವಿಜಯನಗರ ಸಾಮ್ರಾಜ್ಯ, ಈ ಮನೆತನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಜಾಸ್ತಿ ಕೇಳ್ತಾರೆ. ಈ ಶುಂಗ ಮನೆತನದ ಬಗ್ಗೆ ಜಾಸ್ತಿ ಪ್ರಶ್ನೆ ಬರೋದಿಲ್ಲ. ಶುಂಗ ಮನೆತನದಲ್ಲಿ ಪ್ರಮುಖವಾದ ಪಾಯಿಂಟ್ ಯಾವುದಂದರೆ ಕಾಳಿದಾಸ ಒಬ್ಬ ರೈಟರ್, ಒಬ್ಬ ಬರಹಗಾರ. ಆ ಯಾರ ಒಂದು ಮನೆತನದಲ್ಲಿ ಬರ್ತಿದ್ದಾತ? ಶುಂಗನ ಮನೆತನದಲ್ಲಿ ಬರ್ತಕ್ಕಂಥ ಒಬ್ಬ ರೈಟರ್.
ಕಾಳಿದಾಸನ ಮಾಳವಿಕ ಅಗ್ನಿಮಿತ್ರ ನಾಟಕದ ನಾಯಕ ಯಾರು? ನೋಡಿ, ಮಾಳವಿಕಾಗ್ನಿಮಿತ್ರ ಅಂತ ಪುಸ್ತಕವನ್ನು ಬರೆದವರು ಯಾರು? ಕಾಳಿದಾಸ. ಸೊ ಈ ಬುಕ್ನಲ್ಲಿ ಹೀರೋ ಯಾರಿದ್ರು ಅಂತ, ಹೀರೋ ಅಗ್ನಿಮಿತ್ರ. ಅಗ್ನಿಮಿತ್ರ ಅಂದರೆ ಈ ಒಂದು ಮನೆತನದ ರಾಜ, ಅಗ್ನಿಮಿತ್ರ. ನಾವಿಲ್ಲಿ ನೆನ್ಪಿಟ್ಕೋಬೇಕು ಯಾವುದಂದರೆ ಕಾಳಿದಾಸ ನೆನ್ಪಿಟ್ಕೋಬೇಕು. ಕಾಳಿದಾಸ ಇಲ್ಲಿ ಬರ್ತಕ್ಕಂಥ ಪ್ರಮುಖ ರೈಟರ್ ಕಾಳಿದಾಸ. ಸೊ ಕಾಳಿದಾಸನ ನೆನ್ಪಿಟ್ಕೋಬೇಕು ಮತ್ತು ಆತ ಬರೆದ ಕೃತಿ ಮಾಳವಿಕ ಅಗ್ನಿಮಿತ್ರ. ಇಷ್ಟನ್ನು ನಾವು ನೆನ್ಪಿಟ್ಕೋಬೇಕು. ಇನ್ನೊಂದು ಕ್ವಶನ್, ಶುಂಗರ ಕೊನೆಯ ದೊರೆ ಯಾರು? ಈ ಶುಂಗ ಮನೆತನದ ಕೊನೆಯ ದೊರೆ ಯಾರು ಅಂತ. ಸೊ ಕೊನೆಯ ದೊರೆ ದೇವಭೂತಿ. ಯಾರು? ದೇವಭೂತಿ. ಓಕೆ. ಸೊ ಇಷ್ಟು ನಮಗೆ ಶುಂಗರ ಮನೆತನದ ಬಗ್ಗೆ ಸಾಕು. ಶುಂಗರ ಮನೆತನದ ಬಗ್ಗೆ ಅಷ್ಟು ಜಾಸ್ತಿ ಪ್ರಶ್ನೆಗಳು ಬರೋದಿಲ್ಲ. ಸೊ ಶುಂಗರ ಮನೆತನ ನಾವು ನೆನ್ಪಿಟ್ಕೋಬೇಕು ಯಾವುದು? ಶುಂಗ ಮನೆತನದ ಸ್ಥಾಪಕ ಯಾರು ಮತ್ತು ಕೊನೆಯ ದೊರೆ ಯಾರು, ಈ ಅವಧಿಯಲ್ಲಿ ಬರ್ತಕ್ಕಂಥ ಕಾಳಿದಾಸ ರೈಟರ್ ಬಗ್ಗೆ ಮತ್ತು ಆತ ಬರೋಂಥ ಪುಸ್ತಕಗಳ ಬಗ್ಗೆ ನಮಗೆ ಗೊತ್ತಿದ್ರೆ ಇಷ್ಟು ಸಾಕು. ಓಕೆ. ನಾವೀಗ ನೆಕ್ಸ್ಟ್ ಯಾವ ಟಾಪಿಕ್ ನೋಡೋಣ ಅಂದರೆ ಕುಶಾನರ ಬಗ್ಗೆ ನೋಡೋಣ. ಕೊನೆಯ ಪಾಯಿಂಟ್ ಯಾವುದು? ಕುಶಾನರು. ಸೊ ಈ ಕುಶಾನರ ಬಗ್ಗೆ ಯಾವ ಥರದ ಪ್ರಶ್ನೆಗಳನ್ನು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳ್ಬೋದು ನೋಡೋಣ. ಸೊ ಕುಶಾನರ ಬಗ್ಗೆ ಕೂಡ ಅಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತಕ್ಕಂಥ ಪಾಸಿಬಿಲಿಟಿ ಇಲ್ಲ. ಒಂದು 3 ಅಥವಾ 4 ಪ್ರಶ್ನೆ ಅಷ್ಟೇ ಮಾತ್ರ ಕೇಳ್ಬೋದು. ನೋಡೋಣ. ಮೊದಲ ಪ್ರಶ್ನೆ, ಕುಶಾನರ ಒಂದು ಅವಧಿಯಲ್ಲಿರ್ತಕ್ಕಂಥ ಪ್ರಮುಖವಾದ ಒಬ್ಬ ಬರಹಗಾರ ಯಾರಂದರೆ ಕಲ್ಹಣ. ಯಾರು? ಕಲ್ಹಣ. ಈ ಪಾಯಿಂಟನ್ನು ನಾವು ನೆನ್ಪಿಟ್ಕೋಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಪಾಯಿಂಟ್. ಕುಶಾನರ ಒಂದು ರಾಜ್ಯ ಮನೆತನದಲ್ಲಿ ಬರ್ತಕ್ಕಂಥ ಪ್ರಮುಖವಾದ ರೈಟರ್, ಬರಹಗಾರ ಅಥವಾ ಕವಿ ಯಾರಂದರೆ ಕಲ್ಹಣ. ಸೊ ಕಲ್ಹಣ ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದಾನೆ. ಅದರಲ್ಲಿ ಪ್ರಮುಖವಾದ ಪುಸ್ತಕಗಳು ಯಾವುವು ಅಂತ ನಾವು ಆಮೇಲೆ ನೋಡೋಣ. ಪುಸ್ತಕ ನೋಡಿ, ಮೊದಲು ರಾಜತರಂಗಿಣಿ. ಈತ ಬರೆದಂಥ ಕೃತಿ ಯಾವುದು? ರಾಜತರಂಗಿಣಿ. ಇದು ಪಾಯಿಂಟನ್ನು ನಾವು ನೆನ್ಪಿಟ್ಕೋಬೇಕು. ಇಲ್ಲಿ ಬರೆದಂಥ ಪ್ರಮುಖವಾದ ಎಲ್ಲ ರೈಟರ್ಗಳನ್ನು ನೆನ್ಪಿಟ್ಕೊಳ್ಳಿ. ಒಂದು ನಾವು ಮೆಗಸ್ತನಿಸ್ ನೆನ್ಪಿಟ್ಕೋಬೇಕು, ಆಮೇಲೆ ಕಾಳಿದಾಸ ಬರೆದಂಥ ಪುಸ್ತಕವನ್ನು ನೆನ್ಪಿಟ್ಕೋಬೇಕು, ಆಮೇಲೆ ಕೌಟಿಲ್ಯ ಬರೆದಂಥ ಪುಸ್ತಕ ನೆನ್ಪಿಟ್ಕೋಬೇಕು, ಕುಶಾನರಲ್ಲಿ ಬರ್ತಕ್ಕಂಥ ಕಲ್ಹಣ. ಸೊ ಕಲ್ಹಣ ಬರೆದ ಪುಸ್ತಕ ಯಾವುದು? ರಾಜತರಂಗಿಣಿ. ಓಕೆ. ಸೊ ಈ ಇಲ್ಲಿ ನಮಗೆ ಪ್ರಶ್ನೆ ಏನು ಕೇಳ್ತಿದ್ದಾರೆ, ಕಲ್ಹಣರು ರಚಿಸಿರುವ ತರಂಗಣಿಯು ಯಾವ ಒಂದು ಇತಿಹಾಸವನ್ನು ಹೇಳುತ್ತೆ? ಅಂದರೆ ಈ ಬುಕ್ ಕಲ್ಹಣ ಬರೆದಂಥ ತರಂಗಿಣಿ ಪುಸ್ತಕ ಯಾವ ಒಂದು ಇದ್ರ ಬಗ್ಗೆ ಇತಿಹಾಸ ಹೇಳುತ್ತೆ? ಹೌದಾ? ಸೊ ಎದ್ರ ಬಗ್ಗೆ ಇದೆ ಅಂದರೆ ಅದು ಕಾಶ್ಮೀರದ ಇತಿಹಾಸದ ಬಗ್ಗೆ ಹೇಳುತ್ತೆ. ಈ ರಾಜತರಂಗಿಣಿ ಕೃತಿ ಕಾಶ್ಮೀರದ ಇತಿಹಾಸ. ಸೊ ನಾವು ಕಾಶ್ಮೀರದ ಇತಿಹಾಸ ಆ ಒಂದು ಅವಧಿಯಲ್ಲಿ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಕಲ್ಹಣನ ರಾಜತರಂಗಿಣಿ ಪುಸ್ತಕ ಓದಿದ್ರೆ ಕಾಶ್ಮೀರದ ಎಲ್ಲ ಇತಿಹಾಸ ನಾವು ತಿಳ್ಕೊಬೋದು. ರೈಟ್. ನೆಕ್ಸ್ಟ್, ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಅಚ್ಚು ಹಾಕಿದವರು ಯಾರು? ಭಾರತ ಇತಿಹಾಸದಲ್ಲಿ ಮೊದಲ ಬಾರಿಗೆ ಗೋಲ್ಡ್ ಕಾಯಿನ್ಗಳನ್ನು, ಬಂಗಾರದ ನಾಣ್ಯಗಳನ್ನು ಅಚ್ಚು ಹಾಕಿದವರು ಯಾರು ಅಂತ, ಅದು ಕುಶಾನರು. ನೋಡಿ, ಕುಶಾನರ ಪೀರಿಯಡಲ್ಲಿ ಆದಂಥ ಪ್ರಮುಖವಾದ ಒಂದು ಡೆವಲಪ್ಮೆಂಟ್ ಯಾವುದಂದರೆ ಈ ಒಂದು ಅವಧಿಯಲ್ಲಿ ಬಂಗಾರದ ನಾಣ್ಯಗಳು ಅಸ್ತಿತ್ವದಲ್ಲಿದ್ದವು. ಬಂಗಾರದ ನಾಣ್ಯಗಳನ್ನು ಅಚ್ಚು ಹಾಕ್ತಾ ಇದ್ದರು. ರೈಟ್. ನೆಕ್ಸ್ಟ್, ಗಾಂಧಾರ ಕಲೆಯ ಪ್ರಮುಖ ಪೋಷಕರು ಯಾರು ಅಂತ, ಶಕರು ಮತ್ತು ಕುಶಾನರು. ಕುಶಾನರ ಒಂದು ಶೈಲಿ ಯಾವುದಂದರೆ ಗಾಂಧಾರ ಶೈಲಿ. ನಾವು ಗಾಂಧಾರ ಶೈಲಿಯ ಬಗ್ಗೆ ನಾವು ನೋಡಿದ್ವಿ. ಗಾಂಧಾರ ಶೈಲಿ ಅಂದರೆ ಯಾವುದು? ಇದು ಗ್ರೀಕ್ ದೇಶದ್ದು ಮತ್ತು ಭಾರತ ದೇಶದ ಶೈಲಿಯ ಮಿಶ್ರಣ. ಮೌರ್ಯ ಸಾಮ್ರಾಜ್ಯದವರು ಕೂಡ ಗಾಂಧಾರ ಶಿಲ್ಪಕಲೆಯನ್ನು ಡೆವಲಪ್ ಮಾಡಿದರು. ಕುಶಾನರ ಕಾಲದಲ್ಲಿ ರಚನೆಯಾದಂಥ ವಾಸ್ತುಶಿಲ್ಪಗಳು ಮತ್ತು ಶಿಲ್ಪಕಲೆಗಳು ಅವೆಲ್ಲ ಗಾಂಧಾರ ಶಿಲೆಗಳಾಗಿವೆ ಅಂತ ನೆನ್ಪಿಟ್ಕೋಬೇಕು. ರೈಟ್. ಸೊ ಕೊನೆಯ ಪ್ರಶ್ನೆ ನೋಡೋಣ. ಕನಿಷ್ಕನ ಆಸ್ಥಾನದ ವೈದ್ಯ ಯಾರು? ಈ ಕುಶಾನರ ಒಬ್ಬ ಪ್ರಮುಖ ಅರಸ ಯಾರಂದರೆ ಕನಿಷ್ಕ. ಸೊ ಕನಿಷ್ಕನ ಆಸ್ಥಾನದ ವೈದ್ಯ ಯಾರು ಅಂತ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನೋಡಿ. ಯಾಕಂದರೆ ಇತಿಹಾಸದ ಕೆಲವೊಂದು ರೈಟರ್ ಬಗ್ಗೆ, ಕೆಲವೊಂದು ಆಸ್ಥಾನದ ಕವಿಗಳ ಬಗ್ಗೆ, ಕೆಲವೊಬ್ಬರು ರಾಜರ ಅವಧಿಯಲ್ಲಿ ಆದಂಥ ಪ್ರಮುಖವಾದ ವರ್ಕ್ಗಳನ್ನು ನಾವು ನೆನಪಿಟ್ಕೊಳ್ಳೇಬೇಕು. ಇಲ್ಲಿ ಯಾವುದಂದರೆ ಕುಶಾನರ ಒಂದು ಪ್ರಮುಖ ಅರಸ ಯಾರಿರೋ ಅಂದರೆ ಕನಿಷ್ಕ. ಸೊ ಕನಿಷ್ಕನ ಒಬ್ಬ ಆಸ್ಥಾನದಾಗ ಒಬ್ಬ ವೈದ್ಯರಿದ್ದರು, ಡಾಕ್ಟರ್ ಇದ್ದರು, ತುಂಬಾ ಫೇಮಸ್. ಸೊ ಅವ್ರು ಯಾರು ಅಂತ, ಚರಕ. ಹೆಸರು ಚರಕ. ಓಕೆ. ಚರಕ ಅಂತಕ್ಕಂಥ ಒಂದು ವೈದ್ಯ ಎಲ್ಲಿದ್ದರು ಅಂದರೆ ಕುಶಾನರ ರಾಜ ಮಂತಂದಿದ್ದರು. ಸೊ ಯಾವ ಒಂದು ರಾಜರ ಒಂದು ಅಧಿಕಾರ ಅವಧಿಯಲ್ಲಿದ್ದರು ಅಂದರೆ ಅವರು
ಕನಿಷ್ಕನ ಒಂದು ಅಧಿಕಾರಾವಧಿಯಲ್ಲಿ ರಾಜರಾಗಿ ಆ ಒಂದು ಆಸ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಹೌದಾ? ನೆಕ್ಸ್ಟ್ ನೋಡೋಣ, ಇನ್ನೂ ಕೆಲವೊಂದು ಪ್ರಶ್ನೆಗಳಿವೆ. ಕುಶಾಣರ ಬಗ್ಗೆ ನಾವು ಇನ್ನೂ ಕೆಲವೊಂದು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಕುಶಾಣರ ಬಗ್ಗೆ ನೋಡಿದಾಗ ನಮಗೆ ಶುಂಗರ ಬಗ್ಗೆ ಅಷ್ಟು ಪ್ರಶ್ನೆಗಳು ಸಿಕ್ಕಿಲ್ಲ, ಬಟ್ ಕುಶಾಣರ ಬಗ್ಗೆ ಇನ್ನೂ ಕೆಲವೊಂದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಕನಿಷ್ಕನ ವ್ಯಾಪಕವಾದ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಸೊ ಕನಿಷ್ಕನ ಒಂದು ರಾಜಧಾನಿ ಯಾವುದಂತ, ಪುರುಷಪುರ ಅಥವಾ ಪೇಶಾವರ ಅಂತ ಹೇಳ್ತೀವಿ. ಈ ಕುಶಾಣರದ ಒಬ್ಬ ರಾಜ ಕನಿಷ್ಕ. ಸೊ ಕನಿಷ್ಕನ ರಾಜಧಾನಿ ಯಾವುದು, ಅಥವಾ ಕುಶಾಣರ ರಾಜಧಾನಿ ಯಾವುದು ಅಂತ ನಿಮ್ಗೆ ಪ್ರಶ್ನೆ ಕೇಳ್ಬೋದು, ಅಥವಾ ಕನಿಷ್ಕನ ರಾಜಧಾನಿ ಯಾವುದು ಅಂತ ಕೂಡ ಕೇಳ್ಬೋದು. ಸೊ ಪುರುಷಪುರ ಯಾವುದು? ಪುರುಷಪುರ. ಇದು ಕನಿಷ್ಕರ ರಾಜಧಾನಿ. ಕನಿಷ್ಕನ ದಿಗ್ವಿಜಯಗಳಲ್ಲಿ ಪ್ರಮುಖವಾದದ್ದು ಯಾವುದು? ನೋಡಿ, ಕುಶಾಣರಲ್ಲಿ ಪ್ರಮುಖವಾದ ಕಿಂಗ್ ಅಂದರೆ ಕನಿಷ್ಕ. ಸೊ ಆತನ ಅವಧಿಯಲ್ಲಿ ಆದಂಥ ಪ್ರಮುಖವಾದ ಒಂದು ದಿಗ್ವಿಜಯ ಯಾವುದು ಅಂತ, ಚೀನಾದ ಮೇಲಿನ ದಂಡಯಾತ್ರೆ. ಸೊ ಈ ಕನಿಷ್ಕ ಏನು ಮಾಡ್ತಾನೆ ಅಂದರೆ ಚೀನಾದ ಮೇಲೆ ಆಕ್ರಮಣ ಮಾಡ್ತಾನೆ. ಚೀನಾ ಮೇಲೆ ಆಕ್ರಮಣ ಮಾಡಿ ಚೀನಾದ ಸೈನ್ಯವನ್ನು ಸೋಲಿಸ್ತಾನೆ. ಸೊ ಇದು ಪ್ರಮುಖವಾದ ಒಂದು ಕನಿಷ್ಕನ ಅವಧಿಯಲ್ಲಿ ಆದಂಥ ಒಂದು ಯುದ್ಧ ಅಂತಲೇ ಹೇಳ್ಬೋದು. ಕನಿಷ್ಕನು ಹೊಂದಿದ್ದ ಬಿರುದುಗಳು ಯಾವುವು? ಇದು ತುಂಬ ಇಂಪಾರ್ಟೆಂಟ್ ಇದೆ ನೋಡಿ. ಯಾಕಂದರೆ ನಮಗೆ ಇಂಪಾರ್ಟೆಂಟ್ ರಾಜರು ಯಾರು ಇರ್ತಾರೆ ಆ ರಾಜ್ಯ ಮಂತ್ರಲ್ಲಿ ಅವರ ಬಿರುದು ನೆನಪಿಟ್ಕೋಬೇಕು ನಾವು. ಸೊ ಕನಿಷ್ಕನು ಹೊಂದಿರೋ ಬಿರುದು ಕೈಸರ್ ಅಥವಾ ಸೀಸರ್ ಅಂತ ಹೇಳ್ತೀವಿ ನಾವು. ಕೈಸರ್ ಅಂತ ನೆನಪಿಟ್ಕೊಂಡ್ರೆ ಸಾಕು. ಯಾವುದು? ಕೈಸರ್. ಸೊ ಇದು ಯಾರ ಒಂದು ಬಿರುದು ಅಂದರೆ ಕನಿಷ್ಕನ ಬಿರುದು. ನೆಕ್ಸ್ಟ್, ಕನಿಷ್ಕನು ಈ ಪಂಥದ ಅನುಯಾಯಿಯಾಗಿದ್ದನು. ಅಂದರೆ ಕನಿಷ್ಕ ಯಾವೊಂದು ಪಂಥವನ್ನು, ಯಾವೊಂದು ಧರ್ಮವನ್ನು ಫಾಲೋ ಮಾಡ್ತಾ ಇದ್ದನು ಅಂತ. ಅದು ಮಹಾಯಾನ. ಜೈನ ಧರ್ಮದಲ್ಲಿ 2 ಬರುತ್ತೆ. ಸೊ ಅದರಲ್ಲಿದು ಮಹಾಯಾನ ಒಂದು. ಕನಿಷ್ಕನು ಅಪ್ಲೈ ಮಾಡ್ತಕ್ಕಂಥ ಪಾಲಿಸ್ತಕ್ಕಂಥ ಧರ್ಮ ಮಹಾಯಾನ. ನೆಕ್ಸ್ಟ್, ಅಶ್ವಘೋಷನು ಬರೆದ ಕೃತಿ ಯಾವುದು? ಅಶ್ವಘೋಷ. ನೋಡಿ, ಈ ಕುಶಾಣರ ಟೈಮಲ್ಲಿ 2 ಜನ ನಾವು ರೈಟರನ್ನು ನೋಡಿದ್ದೀವಿ. ಒಂದು ಕಲ್ಹಣ, ಇನ್ನೊಂದು ಯಾರು? ಅಶ್ವಘೋಷ. ಸೊ ಇದು ಬರ್ಕೊಳ್ಳೋಣ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಅಶ್ವಘೋಷ ಇಲ್ಲಿ ಬರೋಣ, ಇಲ್ಲಿ ಬರೋಣ. ಅಶ್ವಘೋಷ. ಸೊ ಈ ಅಶ್ವಘೋಷನು ಬರೆದಂಥ ಕೃತಿ ಯಾವುದು ಅಂತ. ಈ ಕೃತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಬುದ್ಧ ಚರಿತ. ಸೊ ಇದೊಂದು ಕೂಡ ನೀವು ನೆನಪಿಟ್ಕೋಬೇಕು, ತುಂಬಾ ಮಹತ್ವವಾದದ್ದು. ಓಕೆ, ನೆಕ್ಸ್ಟ್ ಕ್ವಶನ್. ನಾಗಾರ್ಜುನನ ಹೀಗೆ ಕರೆಯುವರು? ನಾಗಾರ್ಜುನ ಈ ಅವಧಿಯಲ್ಲಿ ಬರ್ತಕ್ಕಂಥ ಒಬ್ಬ ವ್ಯಕ್ತಿ, ರಾಜ. ಸೊ ಅವನನ್ನು ಏನಂತ ಕರಿತಿದ್ರು ಅಂತ? ಭಾರತದ ಐನ್ಸ್ಟೀನ್ ಅಂತ ಕರಿತಿದ್ರು. ಯಾರನ್ನ? ನಾಗಾರ್ಜುನನನ್ನು. ನೆಕ್ಸ್ಟ್, ಕನಿಷ್ಕನ ಆಸ್ಥಾನದಲ್ಲಿದ್ದ ಶ್ರೇಷ್ಠ ಗ್ರೀಕ್ ಶಿಲ್ಪಿ ಯಾರು? ಕನಿಷ್ಕನ ಆಸ್ಥಾನದಲ್ಲಿದ್ದಂಥ ಗ್ರೀಕ್ ದೇಶದ ಶಿಲ್ಪಿ ಯಾರು ಅಂತ. ಅದು ಎಜಿಸಿಲಾಸ್. ಓಕೆ. ನೆಕ್ಸ್ಟ್, ಕನಿಷ್ಕನು ಈ ಧರ್ಮದ ಮಹಾಪೋಷಕನಾಗಿದ್ದನು. ಸೊ ಕನಿಷ್ಕನಿಗಾಗಲೇ ಹೇಳಿದೆ ಯಾವ ಧರ್ಮ? ಮಹಾಯಾನ ಅಂದರೆ ಬೌದ್ಧ ಧರ್ಮದ ಬರ್ತಕ್ಕಂಥದ್ದು. ಅಂದರೆ ಬೌದ್ಧ ಧರ್ಮದ ಅನುಯಾಯಿಯಾಗಿದೆ ಅಂತ ನಾವು ಮೇನ್ ನೆನಪಿಟ್ಕೋಬೇಕು, ರೈಟ್? ನೆಕ್ಸ್ಟ್, ಇನ್ನೂ ಒಂದು 4 ಕ್ವಶನ್ ಇವೆ ಈ ಒಂದು ಕುಶಾಣರ ಒಂದು ರಾಜಮನೆತನಕ್ಕೆ ಸಂಬಂಧಪಟ್ಟಂತೆ. ಕನಿಷ್ಕನು 4ನೇ ಬೌದ್ಧ ಮಹಾಸಭೆಯನ್ನು ಸಂಘಟಿಸಿದ ಸ್ಥಳ ಯಾವುದು? ನಾವು ಒಂದು ನೋಡಿದ್ದೀವಿ, ಯಾರು ಒಂದು ಯಾವುದಂದರೆ 3ನೇ ಬೌದ್ಧ ಮಹಾಸಮ್ಮೇಳನ ಎಲ್ಲಿ ನಡೆದಿತ್ತು ಅಂತ ಪ್ರಶ್ನೆ ನೋಡಿದ್ದೀವಿ. 3ನೇ ಬೌದ್ಧ ಸಮ್ಮೇಳನ ನಡೆದ್ರು ಪಾಟ್ಲಿಪುತ್ರದಲ್ಲಿ. ಈಗ ನಮಗೆ ಪ್ರಶ್ನೆ ಏನು ಬರ್ತದೆ, 4ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತು ಅಂತ. ಅದು ಕಾಶ್ಮೀರದ ಕುಂಡಲವನದಲ್ಲಿ ನಡೀತು. ಯಾವುದು? 4ನೇಯ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತದು? ಕುಂಡಲವನ. ಇದು ಎಲ್ಲಿ ಬರುತ್ತೆ ಅಂದರೆ ಕುಂಡಲವನ ಕಾಶ್ಮೀರದಲ್ಲಿ ಬರುತ್ತೆ. ಕಾಶ್ಮೀರ. ಓಕೆ. 4ನೇ ಬೌದ್ಧ ಮಹಾಸಭೆಯ ಅಧ್ಯಕ್ಷರು ಯಾರಾಗಿದ್ದರು ನೋಡಿ. ಇದು 4ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತು ಅಂದಾಗ ನಾವು ಕುಂಡಲವನ, ಕಾಶ್ಮೀರದ ಕುಂಡಲವನದಲ್ಲಿ ನಡೀತು ಅಂತ ಗೊತ್ತಿದೆ. ಸೊ ಆ ಒಂದು 4ನೇ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು ಅಂತ. ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ವಸುಮಿತ್ರ ಅಧ್ಯಕ್ಷರಾಗಿದ್ದರು. ಯಾರು?
ವಸುಮಿತ್ರ. ಸೊ ಈ ವಸುಮಿತ್ರ 4ನೇ ಬೌದ್ಧ ಮಹಾಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕುಶಾಣರ ಕಾಲದಲ್ಲಿ ಭಾರತದ ವ್ಯಾಪಾರವು ತೀವ್ರಗೊಂಡಿದ್ದು ಯಾವ ದೇಶದೊಂದಿಗೆ? ಅಂದರೆ ಈ ಕುಶಾಣರ ಅವಧಿಯಲ್ಲಿ ಈ ಭಾರತದ ವ್ಯಾಪಾರ ಬೇರೆ ಯಾವ ದೇಶದೊಂದಿಗೆ ತುಂಬ ಗಾಢವಾಗಿತ್ತು ಅಂತ. ಸೊ ಅದು ರೋಮ್ ದೇಶದೊಂದಿಗೆ, ರೋಮ್ ಸಾಮ್ರಾಜ್ಯ ಅಂತಲೂ ಎಲ್ಲ ಕೇಳ್ಬೋದು. ರೋಮ್ ದೇಶದ ಜೊತೆ ಕೂಡ ಆಗಿನ ಒಂದು ಅವಧಿಯಲ್ಲಿ ನಮ್ಮ ಒಂದು ದೇಶದ ಜೊತೆ ವ್ಯಾಪಾರ ಒಪ್ಪಂದ ಇತ್ತು. ಕೊನೆಯ ಪ್ರಶ್ನೆ, 4ನೇ ಬೌದ್ಧ ಮಹಾಸಭೆಯಲ್ಲಿ ಇವುಗಳ ಮೇಲಿನ ಮಹಾಭಾಷ್ಯವನ್ನು ಹೊರತರಲಾಯಿತು. ಅಂದರೆ 4ನೇ ಒಂದು ಬೌದ್ಧ ಮಹಾಸಮ್ಮೇಳನದಲ್ಲಿ ಯಾವ ಕೃತಿಗಳು ರಿಲೀಸ್ ಮಾಡಿದ್ರು ಅಂತ. ಯಾವ ಕೃತಿಗಳಂದರೆ ಮಹಾವಿಭಾಷ ಮತ್ತು ತ್ರಿಪಿಟಕಗಳು. ಮಹಾವಿಭಾಷ ಮತ್ತು ತ್ರಿಪಿಟಕ ಇವು ಏನಾಗ್ತಂದರೆ 4ನೇ ಬೌದ್ಧ ಮಹಾಸಮ್ಮೇಳನದಲ್ಲಿ ಜಾರಿಗೆ ಅಂದರೆ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ರು ಅಂತ ನಾವು ಅರ್ಥ ಮಾಡ್ಕೋತೀವಿ. ಸೊ ಇಲ್ಲಿವರೆಗೆ ನಾವು ಪ್ರಶ್ನೆಗಳಲ್ಲಿ ಒಂದು ಭಾರತದ ಮೇಲೆ ವಿದೇಶಿಗರ ದಾಳಿಗಳ ಬಗ್ಗೆ ನೋಡ್ಕೊಂಡಿವಿ, ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೋಡ್ಕೊಂಡಿವಿ, ಶುಂಗರು ಮತ್ತು ಕುಶಾಣರು ಈ 3 ರಾಜಮನೆತನಗಳು ಮತ್ತು ಭಾರತದ ಮೇಲೆ ಆದಂಥ ದಾಳಿಗಳ ಬಗ್ಗೆ ನೋಡ್ಕೊಂಡಿವಿ. ಸೊ ನೆಕ್ಸ್ಟ್ ವಿಡಿಯೋಲಿ ನಾವು ಏನು ಮಾಡೋಣ ಅಂದರೆ ಪ್ರಮುಖವಾದ ರಾಜಮನೆತನಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವ ಒಂದು ಪ್ರಮುಖ ಅಂದರೆ ರಾಷ್ಟ್ರಕೂಟರು, ವಿಜಯನಗರ ಸಾಮ್ರಾಜ್ಯ, ಚಾಲುಕ್ಯರು, ಈ ಒಂದು ಪ್ರಮುಖವಾದ ರಾಜಮನೆತನ ಬಗ್ಗೆ ನೋಡೋಣ. ಯಾಕಂದರೆ ಅಲ್ಲಿ ನಮಗೆ ಸ್ಪೆಷಲಾಗಿ ರಾಷ್ಟ್ರಕೂಟರು, ಚಾಲುಕ್ಯರು ಮತ್ತು ವಿಜಯನಗರ ಸಾಮ್ರಾಜ್ಯದ ಮೇಲೆ ತುಂಬಾ ಪ್ರಶ್ನೆಗಳು ಬರ್ತಕ್ಕಂಥ ಒಂದು ಪಾಸಿಬಿಲಿಟಿ ಇರುತ್ತೆ. ಇದು ಯಾವ ಪೇಪರಲ್ಲಿ ಬರುತ್ತೆ ನಿಮಗೆ NTSC NMMS ಅಂದರೆ ಪೇಪರ್ 2 SAT ಅಂತ ಇರುತ್ತೆ ನೋಡಿ. ಆ ಪೇಪರ್ 2 SAT ಏನು ಮಾಡ್ತಂದರೆ ಸಹಜವಾಗಿ ಈ ಒಂದು ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು, NTSC ಎಕ್ಸಾಮ್ ಪ್ರಿಪೇರ್ ಆಗ್ತಕ್ಕಂಥ ಮಕ್ಕಳು 10ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕವನ್ನು ಭಾಗ 1 ಭಾಗ 2 ಎರಡನ್ನೂ ಓದಬೇಕು. ಆಮೇಲೆ 8ನೇ ತರಗತಿ ಮಕ್ಕಳು ಏನು ಮಾಡಬೇಕಂದ್ರೆ 8ನೇ ತರಗತಿಯ ಸಮಾಜ ವಿಜ್ಞಾನದ ಪುಸ್ತಕನ ಓದ್ಕೊಂಡ್ರೆ ಎಲ್ಲ ಕವರ್ ಆಗುತ್ತೆ. ಸ್ಪೆಷಲಾಗಿ ನೀವು ಏನು ಮಾಡಿ, ಒಂದು ಮೌರ್ಯ ಸಾಮ್ರಾಜ್ಯ, ಕುಶಾಣರು, ವಿದೇಶಿಗರ ದಾಳಿಗಳು, ಚಾಲುಕ್ಯರ ಒಂದು ರಾಜಮನೆತನದ ಬಗ್ಗೆ, ರಾಷ್ಟ್ರಕೂಟರ ರಾಜಮನೆತನದ ಬಗ್ಗೆ, ವಿಜಯನಗರದ ಸಾಮ್ರಾಜ್ಯದ ಬಗ್ಗೆ ಇವುಗಳನ್ನು ಇತಿಹಾಸದ ಭಾಗಗಳಲ್ಲಿ ಓದ್ಕೊಳ್ಳಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾನು ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ. ಈಗಾಗಲೇ ನಮಗೆ ಜನವರಿ 24ರಂದು ಎಕ್ಸಾಮ್ ಕೂಡ ಇವೆ. ಸೊ ಎಕ್ಸಾಮ್ಗೆ ತುಂಬಾ ಡೇಟ್ ಸಮೀಪ ಬಂದಿದೆ, ಚೆನ್ನಾಗಿ ಓದಿ. ಮತ್ತು ಈಗಾಗಲೇ ಹಾಲ್ ಟಿಕೆಟ್ ಕೂಡ ಬಿಡುಗಡೆ ಆಗಿದೆ. ಸೊ ನಿಮ್ಮ ಶಾಲೆಗೆ ಭೇಟಿ ಕೊಟ್ಟು ನಿಮ್ಮ ಮುಖ್ಯೋಪಾಧ್ಯಾಯರನ್ನು ಭೇಟಿಯಾಗಿ ಅವರಿಂದ ಹಾಲ್ ಟಿಕೆಟ್ಗಳನ್ನು ತೆಗೆದುಕೊಂಡು ಚೆನ್ನಾಗಿ ಓದಿ ಅಂತ ಹೇಳ್ತಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಡೌಟ್ಸನ್ನು ಕೇಳಿ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. So thank you all.